ಏನೇ ಫೋನ್ ಮಾಡಿ ಬಾ ಅಂತ ಹೇಳಿ ಇವಾಗ ನೋಡಿದ್ರೆ ಸುಮ್ಮನೆ ಕೂತಿದ್ದೀಯ, ಅದೇನಂತ ಹೇಳು. ಅದು ಮಾವ, ಬೇಗ ಹೇಳು, ನನ್ನ ಕೆಲಸ ಇದೆ, ನಾನು ಹೋಗಬೇಕು. ನನ್ನ ಕಂಡ್ರೆ ನಿಂಗೆ ಏನನ್ಸುತ್ತೆ ಮಾವ? ಇಷ್ಟು ದಿನ ಹುಡುಗಿ ಅಂದ್ಕೊಂಡಿದ್ದೆ, ತಪ್ಪಿದ್ರೆ ಸಾರಿ. ಮಾವ, ನಾನು ನೋಡಿದ್ರೆ ನಿಂಗೇನು ಫೀಲಿಂಗ್ಸ್ ಬರುತ್ತೆ ಅಂತ ಕೇಳಿದೆ. ಯಾಕೋ ರೈಲ್ ಬೇರೆ ಟ್ರ್ಯಾಕ್ ಕಡೆನೇ ಹೋಗ್ತಾ ಇದೆ. ಮೊದಲು ನಾನು ಕೇಳಿದ್ದಕ್ಕೆ ಹೇಳು ಮಾವ. ಅದನ್ನು ಆಮೇಲೆ ಹೇಳ್ತೇನೆ, ಮೊದಲು ನನ್ನ ಕಂಡ್ರೆ ನಿನಗೇನನ್ಸುತ್ತೆ ಅದನ್ನು ಹೇಳು. ಅದು ಮಾವ, ನಿನ್ನ ನೋಡಿದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ. ನೀನು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರ್ಬೇಕನ್ಸುತ್ತೆ. ನಿನ್ನ ತುಂಟಾಟ, ನೀನು ತೋರಿಸೋ ಕಾಳಜಿ ನೋಡ್ತಿದ್ರೆ ನನಗೆ ನಾವಿಬ್ಬರು ಮದುವೆ ಮಾಡಿಕೊಂಡು 2 ಮಕ್ಕಳು ಮಾಡಿಕೊಂಡು ಜೀವನ ಮಾಡೋಣ ಅಂತ ಇದ್ದೀನಿ. ಮಾವ, I love you. I love you. I love you. ಮಾವ, ನಿಂಗೆ ನಾನು ಇಷ್ಟ ಇಲ್ವಾ? ಅದು ರೂಪಾ, ನಾನು ಅದು ಏನು ಅಂತ ಹೇಳು ಮಾವ. ಅದು ನಾನು ರೂಪಾ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ಬಾಯ್. ನಿಂಗೆ ನಾನು ಅಂದರೆ ಇಷ್ಟ ಇದೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಮಾವ. ಹಾಗಂತ ನಿಂಗೆ ಬಲವಂತ ಮಾಡಲ್ಲ ಮಾವ. ಯಾಕೆ ಅಂದರೆ ನೀನೂ ಒಬ್ಬ ಮನುಷ್ಯ. ಮದುವೆ ಆಗೋಳ ಬಗ್ಗೆ ಆಸೆ ಕನಸು ನಿನಗೂ ಇರುತ್ತೆ ಅಲ್ವಾ? ದೇವ್ರೆ ನಮ್ಮಿಬ್ರೂ ನೀನೇ ಒಂದು ಮಾಡಬೇಕಪ್ಪ. ಹಲೋ, ಎಲ್ಲಿದೆಯಾ? ಹಾಯ್ ಚಿನ್ನ, ಗುಡ್ ಮಾರ್ನಿಂಗ್. ಸಾರಿ ಚಿನ್ನ, ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಅದಕ್ಕೆ ನೀನು ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಯಾವ ಹುಡುಗಿ ಜೊತೆ? ನೀನು ಬಿಟ್ಟು ನನಗೆ ಯಾರಿದ್ದಾರೆ ಹೇಳು? ಓ, ಸಿಕ್ಕಿದ್ರೆ ಹೋಗ್ತಿದ್ದಾ? ನೀನೇ ನನ್ನ ಪ್ರಪಂಚ. ಅಲ್ಲಿ ನಾನು ನೀನು ಇಬ್ಬರೇ, ಅಲ್ಲಿ ನೀನು ಬಿಟ್ಟು ಬೇರೆ ಯಾರೂ ಇಲ್ಲ. ಸರಿ ಸರಿ, ನಾನು ನಿನ್ನ ನೋಡಬೇಕು. ನಾವು ಯಾವಾಗಲೂ ಮೀಟ್ ಆಗ್ತೀವಲ್ಲ, ಆ ಜಾಗದಲ್ಲಿದ್ದೀನಿ, ಬಾ. ಏನೋ ಅಲ್ಲಿದೆಯಾ? ಯಾಕೆ, ಏನಾಯ್ತು? ಏನಿಲ್ಲ, ಬಂದೇ ಇರು. ಸರಿ ಸರಿ, ಬಾ. ಹಾಯ್ ಬೇಬಿ. ಏನು ಬೆಳಗ್ಗೆ ಬೆಳಗ್ಗೆ ನೆನೆಸ್ಕೊಂಡಿದ್ದೀಯಾ? ನೀನಂತೂ ನೆನಪಿಸ್ಕೊಳ್ಳಲ್ಲ, ನಾನಾದರೂ ನೆನಪಿಸ್ಕೋಬಾರ್ದಾ? ಅಯ್ಯೋ, ಅದಕ್ಕೆ ಯಾಕೆ ಕೋಪ ಮಾಡ್ತೀನಿ? ಬಾ, ಕುಂತ್ಕೊಂಡು ಮಾತಾಡು. ಯಾಕೆ ಚಿನ್ನ ಡಲ್ ಆಗಿದೆಯಾ? ಏನಾಯ್ತು? ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಗೊತ್ತಾ ನಿನಗೆ? ಓಹ್ ಸಾರಿ, ನಾನು ಮರ್ತು ಹೋಗಿತ್ತು. ಹ್ಯಾಪಿ ಸೆಕೆಂಡ್ ಆ್ಯನಿವರ್ಸರಿ. ಸೇಮ್ ಟು ಯು ಚಂದ್ರು. ಈ ಖುಷಿಲಿ ನನಗೇನು ಕೊಡ್ತೀಯಾ? ನಿನಗೆ ಏನು ಬೇಕು ಕೇಳು, ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ. ನಿಜ? ನನಗೆ ಒಂದು ಮುತ್ತು ಕೊಡು. ಮುತ್ತ? ಬೇಗ.
ಒಂದು ನಿಮಿಷ ಬರ್ತೀನಿ. ಏಯ್ ಎಲ್ಲಿಗೆ? ಎಲ್ಲೋಗಿದ್ದೆ ನೀನು? ಇರು, ನಿನಗೊಂದು ಸರ್ಪ್ರೈಸ್ ಇದೆ. ದಿಶಾ, ಐ ಲವ್ ಯು. ಲವ್ ಯು ಟು. ಓಕೆ. ರಿಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಚಂದ್ರು. ನಾನೊಂದು ಹೇಳ್ತೀನಿ, ಕೇಳ್ತೀಯಾ? ಹಾಂ, ಹೇಳು. ಇವತ್ತು ಸಂಜೆವರೆಗೂ ನನ್ನ ಜೊತೆ ಇರ್ತೀಯಾ? ಅಷ್ಟೇ ತಾನೇ, ಇರ್ತೀನಿ. ಬಾ ಹೋಗೋಣ. ಸರಿ, ಹೋಗೋದಾ? ಇಲ್ಲ, ನಾನು ಹೊರಡ್ತೀನಿ. ನಂಗೆ ಬೇರೆ ಕೆಲಸ ಇದೆ. ತಗೋ ಇದನ್ನ. ಏನಿದು? ಓದು, ನಿನಗೆ ಅರ್ಥ ಆಗುತ್ತೆ. ಚಂದ್ರು, ನನ್ನನ್ನು ಕ್ಷಮಿಸ್ಬಿಡು. ನಿನ್ನನ್ನು ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನಾನು ಪರಿಸ್ಥಿತಿಗೆ ಸೋತು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಯಾವತ್ತೂ ಈ ದಿಶಾ ನಿನ್ನ ಕೈಗೆ ಸಿಗಲ್ಲ. ನನ್ನ ಮರೆತು ನೀನು ಬೇರೆ ಹುಡುಗಿ ಮದುವೆ ಆಗಿ ಚೆನ್ನಾಗಿರು. ಎರಡು ವರ್ಷದಿಂದ ಇವನನ್ನು ಲವ್ ಮಾಡಿ ಸಿಕ್ಕಿದ್ದು ಒಂದೇ ಉಂಗುರ. ಏನೋ ಇವನನ್ನು ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಹೆಂಗೋ ಈ ಕಂಜೂಸ್ನ ಬಿಟ್ಟಿದ್ದೇ ಒಳ್ಳೇದಾಯ್ತು. ಛೀ. ರೀ, ಕಾಫಿ. ಯಾಕ್ರಿ ಬೆಳಿಗ್ಗೆಯಿಂದ ಟೆನ್ಷನಲ್ಲಿದ್ದೀರಾ? ಏನಾಯ್ತು? ಅದೆಲ್ಲ ನಿನಗೆ ಯಾಕೆ? ನಾನು ಹೇಳಿದ್ದು ಏನು ಮಾಡಿದೆ ನೀನು? ಏನ್ರಿ? ಹೆಸರು ಹೇಳ್ಬೇಕು ನಿಮಗೆ. ನನಗೆ ಸಂಜೆ ಒಳಗೆ ದುಡ್ಡು ಬೇಕಷ್ಟೇ. ಅಲ್ಲ ರೀ, ಹಿಂಗೆ ಸಡನ್ನಾಗಿ ದುಡ್ಡು ಕೇಳಿದ್ರೆ ಎಲ್ಲಿಂದ ತರಲಿ? ನಿಮ್ಮ ಮನೆ ರೊಕ್ಕ ತಗೋಬಾ, ಇಲ್ಲ ವಾಪಸ್ ನೀನು ಮನೆಗೆ ಬರಬೇಡ. ರೀ, ಯಾರು ಇವಳು? ದಿಶಾ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀನು? ನಾನು ಸೂಪರ್ ಆಗಿದ್ದೀನಿ. ಓ, ಫ್ರೆಂಡ್ ಅನ್ಸುತ್ತೆ. ಮಾವ, ನೀವು ಮಾತಾಡ್ತಾ ಇರಿ, ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರ್ತೀನಿ. ಯಾರವಳು? ನನ್ನ ಹೆಂಡತಿ. ನಿಜವಾಗ್ಲೂ ನಿನ್ನ ಹೆಂಡ್ತಿನಾ? ನೀನೇ ಹೇಳ್ದೆ ಅಲ್ವಾ, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗುವ ಅಂತ. ಅದಕ್ಕೆ ನಮ್ಮ ಅತ್ತೆ ಮಗಳನ್ನ ಮದುವೆ ಆದ. ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನನ್ನ ಹೆಂಡತಿ ಈಗ
3 ತಿಂಗಳು ಪ್ರೆಗ್ನೆಂಟ್. ಅದಕ್ಕೆ ಅವಳು ಮಾತ್ರೆ ತರಕ್ಕೆ ಹೋಗಿದ್ದಾಳೆ. ನಾವಿಬ್ಬರು ಜಾಸ್ತಿ ಹೊತ್ತು ಮಾತಾಡ್ತಾ ನಿಂತಿರೋದು ಅವಳು ನೋಡಿದ್ರೆ ಬೇಜಾರಾಗ್ತಾಳೆ. ಬರ್ತೀನಿ. ನಾನು ನಿನ್ನ ಜೀವನದಲ್ಲಿ ಆಟ ಆಡಿದೆ, ಆ ದೇವರು ನನ್ನ ಜೀವನದಲ್ಲೇ ಆಟ ಆಡ್ದ. ಹಿಂಗೆ ಕೂತಿದ್ರೆ ಏನೂ ಆಗಲ್ಲ. ನೀನು ಡಿಸೈಡ್ ಮಾಡು. ನಾನು ಬೇಕು ಅಂತಂದರೆ ನಮ್ಮಪ್ಪ ಹೇಳ್ದಷ್ಟು ವರದಕ್ಷಿಣೆ ತಂದು ಕೊಡು, ಅಷ್ಟೇ.